ನಂಬದು ಉದ್ದೇಶ ಜಾತಿ ಧರ್ಮಗಳ ಮಧ್ಯೆ ಒಡಕು ಮಾಡ್ತಕ್ಕಂಥ ಉದ್ದೇಶದಿಂದ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿಯನ್ನು ಮಾಡ್ತಾ ಇಲ್ಲ. ಬಿರುಕು ಉಂಟು ಮಾಡ್ತಕ್ಕಂಥ ಕೆಲಸಕ್ಕಾಗಿ ಮಾಡ್ತಾ ಇಲ್ಲ. ನಾವು ಈಗಾಗಲೇ 33% ಮಹಿಳಾ ಮೀಸಲಾತಿ ಬಿಲ್ಲನ್ನು ಲೋಕಸಭೆಯಲ್ಲಿ ಪಾಸ್ ಮಾಡಿದ್ದೀವಿ. ಅದನ್ನು ಅನುಷ್ಠಾನಕ್ಕೆ ತರಬೇಕಾತಂದ್ರೆ ಜಾತಿ ಗಣತಿ ಅವಶ್ಯದ. ಯಾಕೆ ಅವಶ್ಯದ ಅಂದ್ರೆ ಮಹಿಳಾ ಮೀಸಲಾತಿ 33%. ಈಗ ಉದಾಹರಣೆಗೆ ಬಿಜಾಪುರ ಜಿಲ್ಲೆಯೊಳಗೇ 8 ಕ್ಷೇತ್ರ ಅದಾವೆ. ಎಲ್ಲೆಲ್ಲಿ ಫಿಕ್ಸ್ ಮಾಡಬೇಕು ಅನ್ನೋದು, ರೋಸ್ಟರ್ ಪಾಯಿಂಟ್ ಫಿಕ್ಸ್ ಮಾಡಬೇಕು ಅನ್ನೋದನ್ನು ನೋಡೋ ಸಲುವಾಗಿ ಅದರ ಅವಶ್ಯಕತೆ ಇದೆ. ನಂಬರ್ 1. ನಂಬರ್ 2, ಅದರೊಳಗೂ ಒಳ ಮೀಸಲಾತಿ ಕೊಡ್ತೀವಿ. 33%ದಲ್ಲಿಯೂ ಮಹಿಳೆಯರಿಗೂ ಕೂಡ SC ST ಮೀಸಲಾತಿಯನ್ನು ಕೊಡ್ತೀವಿ. ಅದಕ್ಕಾಗಿ ಜಾತಿ ಗಣತಿ ಅವಶ್ಯದ. ಸಿದ್ದರಾಮಯ್ಯನವರಂಗೆ ದುರುದ್ದೇಶದಿಂದ ನಮ್ಮದು ಜಾತಿ ಗಣತಿ ಅಲ್ಲ. ಎಸ್ ಸರ್, ಅವ್ರು ಮಾಡಿದ್ದನ್ನು ಅವರೇ ಒಪ್ಪಿಲ್ಲ. 2013ರಿಂದ 18ರವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇದ್ದರೂ ಒಪ್ಪಿಲ್ಲ. ಈಗ 2 ವರ್ಷ ಆಯಿತು ಅಧಿಕಾರಕ್ಕೆ ಬಂದು ಒಪ್ಪಿಲ್ಲ. ಅವರು ಬರೀ ಗಿಮಿಕ್ ಮಾಡ್ತಾ ಇರ್ತಾರೆ. ಒಳ ಮೀಸಲಾತಿ ಮಾಡ್ತೀವತ್ತು ಏನು ಹೇಳಿದರು? SC ST ಜನಾಂಗದ ಒಳ ಮೀಸಲಾತಿ ನಮಗೆ ಓಟ್ ಕೊಡ್ರಿ. 2018ರಾಗ ಏನು ಹೇಳಿದ್ರು? ನಾವು ಒಳ ಮೀಸಲಾತಿ ಮಾಡಲಾರ್ದಕ್ಕಾಗಿ ಕರ್ನಾಟಕದಲ್ಲಿ ಲೆಫ್ಟ್ನವ್ರು ನನಗೆ ಓಟ್ ಹಾಕಲಿಲ್ಲ, ಅದಕ್ಕಾಗಿ ನನ್ನ ಸರ್ಕಾರ ಹೋಯ್ತಂತ ಹೇಳಿದರು. 2023ರ ಪ್ರಣಾಳಿಕೆ ಒಳಗೆ ಹೇಳಿದರು, ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂದರು. 2 ವರ್ಷ ಆದ್ರೂ ಅದನ್ನು ಕುರ್ಚಿ ಕೆಳಗೆ ಇಟ್ಕೊಂಡು ಕೂತಾರೆ. ಅದಕ್ಕೆ ಅವ್ರಂಗೆ ನಾವು ಗಿಮಿಕ್ ಮಾಡೋದಿಲ್ಲ. ನಮ್ಮದು ಪ್ರಾಮಾಣಿಕತೆ ಅದ. ನರೇಂದ್ರ ಮೋದಿಜಿಯವರು ಯಾವುದೇ ಕ್ರಮಗಳನ್ನ ತೊಗೊಂಡ್ರು ಅದರಲ್ಲಿ ಪ್ರಾಮಾಣಿಕತೆ ಅದ. ದೇಶದ ಭಕ್ತಿಯಿಂದ ಅವರು ಮಾಡ್ತಾ ಇರ್ತಾರೆ. ಹಾಂ, ಇವತ್ತೇನೋ ಕ್ಯಾಬಿನೆಟ್ನಾಗ ಇಟ್ಕೊಂಡು ಡಿಸಿಷನ್ ಮಾಡ್ತಾರಂತ ನೋಡ್ರಿ. ನಾವು ವಿರೋಧ ಮಾಡಿದ್ದೀವಿ ಅಂತ ಹೇಳೋದು ತಪ್ಪಾಗ್ತದೆ. ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲೇ 3 ಗುಂಪುಗಳಾಗಿ ಹೊಡೆದಾಡ್ತಾ ಇದ್ದಾರೆ. ಅದರ ಸಲಾಗಿ 3 ಗುಂಪುಗಳು ನಿಮ್ಗೆ ಗೊತ್ತದ. ಪ್ರಶ್ನವ್ರು ನನಗಿಂತಲೂ ಹೆಚ್ಚು ಗೊತ್ತಿರ್ತದೆ. ನಿಮಗೆ ಗೊತ್ತದ, ಅವರು ಸದುದ್ದೇಶದಿಂದ ಮಾಡ್ತಾ ಇಲ್ಲ. ಸಮಾಜದಲ್ಲಿ ಗೊಂದಲಕ್ಕೆ ಸೃಷ್ಟಿ ಮಾಡೋದು. ಎದಕ್ಕೆ ಗೊಂದಲ ಸೃಷ್ಟಿ ಮಾಡೋದು ಅಂದ್ರೆ 2 ವರ್ಷದಲ್ಲಿ ಒಂದೇ ₹1 ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಅದಕ್ಕಾಗಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕಾಗಿ ಇಂಥ ಗಿಮಿಕ್ಗಳನ್ನ ಆಗಾಗ ಸಿದ್ದರಾಮಯ್ಯನವ್ರು ಮಾಡ್ತಾ ಇರ್ತಾರೆ.